ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಹೆಂಗಂತತಿ ನಿಮ್ಮ ಹೊಸ ವರ್ಷ? ಇವತ್ತು 111. ಸೊ 111 ಇವತ್ತು ನಿಮಗೆ ಏನು ಕೊಟ್ಟೈತಿ, ಅಥವಾ ನೀವು ಏನು ಹೊಸ ಸ್ಟಾರ್ಟ್ ಮಾಡಿರಿ? ಇವತ್ತು 111 ಪೋರ್ಟಲ್ ಓಪನ್ ಆಗ್ಯದಲ್ಲ. ಸೊ 111 ಪೋರ್ಟಲ್ ಇವತ್ತು ನಿಮಗೆ ಏನು ಡಿಕೋಡ್ ಮಾಡ್ತೈತಿ ಅನ್ನೋದನ್ನು ನೋಡೋಣ. ನಾನು ಇವತ್ತಿನ ಟಾಪಿಕ್ ತೊಗೊಂಡೀನಿ, ಪಾಸ್ಟ್ ಲೈಫ್ ಕನೆಕ್ಷನ್. ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ನಾವು ಅಂದ್ಕೊಂಡಿದ್ದ ಆಗ್ತಿರಂಗಿಲ್ಲ. ಓಕೆ, ಎಷ್ಟೋ ವಿಷಯಗಳ ಬದಲಾಗಿ ಅನ್ನೋನ್ ಫಿಯರ್ ಇರ್ತೈತಿ. ಕೆಲವೊಂದಿಷ್ಟು ವಿಷಯಗಳ ಬದಲಾಗಿ ಸ್ಕೇರ್ಸಿಟಿ ಇರ್ತೈತಿ. ನಮಗೆ ಗೊತ್ತಿರಂಗಿಲ್ಲ ಯಾಕೆ ಅಂತಂದು ಹೇಳಿ. ಸೊ ಅದರ ಹಿಂದಿನ ರಹಸ್ಯ ಏನು ಅಂತಂದು ಹೇಳಿ ಇವತ್ತು ನೋಡೋಣ. ನಾನು ಮಾಡೋ ರೀಡಿಂಗು ನಿಮಗೆ ರೆಸೊನೇಟ್ ಆದರೆ ಕನ್ಸಿಡರ್ ಮಾಡಿರಿ, ಆಗಲಿಲ್ಲ ಅಂದರೆ ಬಿಟ್ಟುಬಿಡ್ರಿ. ಆಗಲಿಲ್ಲ ಅಂತಂದರೆ ಇದು ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಅಷ್ಟೇ ನೋಡ್ರಿ. ಆದರೂ ಸಹಿತ ರೆಸೊನೇಟ್ ಆದರೂ ಸಹಿತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಪಾಸ್ಟ್ ಲೈಫ್ ಈಸ್ ಪಾಸ್ಟ್ ಲೈಫ್. ದೇವ್ರು ನಮಗೆ ಇನ್ನೊಂದು ಬರ್ತ್ ಕೊಟ್ಟಾನಲ್ಲ, ಈ ಬರ್ತಿನೊಳಗೆ ಏನಾದರೂ ಒಳ್ಳೆಯದನ್ನು ಮಾಡಿ ಹೋಗುವ ಅಂತ ಅಂದ್ಕೊಳ್ಳೋಣ. ಸರಿ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು 3 ರೀಡಿಂಗ್ ಮಾಡ್ತೇನೆ. ಓಕೆ, ಸೊ ವಿ ಆರ್ ಟೇಕಿಂಗ್ 3 ಸಿಚುವೇಶನ್ಸ್. ಸೊ ಬಾಟಮ್ ಆಫ್ ದ ಡೆಕ್ ಈಸ್ ಡೆವಿಲ್. ಸೊ ಈಗ ಇಲ್ಲಿದನ್ನು ಈ ಸಿಚುವೇಶನ್ ನೋಡಿದರೆ ಏನು ಅಂತಂತಂದರೆ, ಇನ್ ಪಾಸ್ಟ್ ಲೈಫ್ ಯು ಆರ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್, ಇಮೋಷನ್ಲೆಸ್, ಓನ್ಲಿ ವರ್ಕೋಹಾಲಿಕ್. ಪ್ರೀತಿಗೆ ನಿಮ್ಮ ಜೀವನದಲ್ಲಿ ಜಾಗನೇ ಇದ್ದಿರಲಿಲ್ಲ. ನೀವು ಮನಸ್ಸು ಮಾಡಿದರೆ ಜಾಗ ಕೊಡ್ಬೋದಾಗಿತ್ತು, ಆದರೆ ನೀವೆಂದೂ ಮನಸ್ಸೇ ಮಾಡಲಿಲ್ಲ. ಪ್ರೀತಿ ಬದಲಾಗಿ ನಿಮ್ಮ ಹತ್ರ 1,000 ಎಕ್ಸ್ಕ್ಯೂಸಸ್ ಇದ್ದು, ಅಂದರೆ ನನಗೆ ಟೈಮ್ ಸಿಗೋಂಗಿಲ್ಲ, ಹಂಗಾಯ್ತು ಹಿಂಗಾಯ್ತು. ನೀವು ಏನೇ ಗೇನ್ ಮಾಡಿದ್ರು ಓನ್ಲಿ ಮಟೀರಿಯಲ್ ಥಿಂಗ್ಸ್. ಒಂದು ಕೆಲಸ ಅದು ಕೂಡ ಇನ್ನೊಂದು ಕೆಲಸ, ಒಂದು ಕೆಲಸ ಅದು ಕೂಡ ಇನ್ನೊಂದು ಕೆಲಸ. ಅಂದರೆ ಪೂರ್ತಿ ಇಮೋಷನ್ಸ್ ಇದ್ದಿರಲಿಲ್ಲ. ನಿಮ್ಗೆ ಹೆಂಗೆ ಅನ್ನಿಸ್ತಿತ್ತು ಅಂತಂತಂದ್ರೆ, ಯಾವುದಾದ್ರೂ ರಿಲೇಷನ್ದೊಳಗೆ ನಾನು ಹೋದೆ ಅಂತಂದ್ರೆ ಬಹುತೇಕ ನನಗೆ ಅಲ್ಲಿ ಟೈಮ್ ಕೊಡಬೇಕಾಕತಿ. ಅಂತಂದ್ರೆ ಬರೀ ಓನ್ಲಿ ಸೆಲ್ಫ್ ಡೆವಲಪ್ಮೆಂಟ್. ನಿಮಗೇನು ಅನಿಸಿತ್ತು ಅಂತಂತಂದ್ರೆ, ಇನ್ನೊಬ್ರು ಯಾರೇ ಭಾಗಿದಾರ ಆದರು ಅಂತಂತ ಇಟ್ಕೋರಿ ನನ್ನ ಜೀವನದೊಳಗೆ, ಅವ್ರಿಗೆ ನಾ ಟೈಮ್ ಕೊಡಬೇಕಾಕತಿ. ಸೊ ಅದಕ್ಕೆ ನೀವು ಯಾವಾಗೂ ಮನಸ್ಸು ಮಾಡಿಲ್ಲ. ಓಕೆ, ಈಗ ಇದು ಹೇಳಿದ್ದು ಎಷ್ಟು ರೆಸೊನೇಟ್ ಆಗ್ತೈತಿ ನೋಡೋಣ ಬರ್ರಿ. So I am using past life cards. So separation, and this is a life partner. ಎಷ್ಟು ಕರೆಕ್ಟ್ ಬಂದೈತೆ ನೋಡೋದು. ಸೊ ವಿಲ್ ಸಿ ದ ಪಾಸ್ಟ್. ಓಕೆ, 1 ಈಸ್ ಸಪ್ರೇಷನ್ ಆ್ಯಂಡ್ 1 ಈಸ್ ಲೈಫ್ ಪಾರ್ಟ್ನರ್. ನೋಡಿರಿ ಹೆಂಗಿರ್ತೈತಿ ಅಂತಂದ್ರೆ, ನಿಮಗೆ ಎದ್ರ ಬದಲಾಗಿ ನಿಮಗೆ ಅಡಿಕ್ಷನ್ನು ಇತ್ತಂದು ದೇವ್ರು ಅದಕ್ಕೆ ಹೆಂಗೆ ಮಾಡ್ತಾನಂತಂದ್ರೆ, ನಾವು ಯಾವ ವಿಷಯವನ್ನು ಅತಿಯಾಗಿ ಮಾಡಿರ್ತೇವಲ್ಲ ಅದ್ರ ವಿರುದ್ಧವಾಗಿ ಜೀವನ ಸಿಕ್ಕಿರ್ತೈತಿ. ಅದಕ್ಕೇ ಹೇಳ್ತಾರೆ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಂದು ಹೇಳಿ. ಈಗ ಅಡಿಕ್ಷನ್ನಿಗೆ ಬರೀ ಕೆಟ್ಟ ವಿಷಯಕ್ಕಷ್ಟೇ ನಾವು ಅಡಿಕ್ಟ್ ಆಗಿರಬೇಕು ಅಂತಂತೇನು ಇರೋಂಗಿಲ್ಲ. ಒಳ್ಳೆಯ ವಿಷಯಕ್ಕೂ ಕೆಲವೊಂದು ಸರ್ತಿ ಅಡಿಕ್ಷನ್ ಆಗಿರ್ತೈತಿ. ಕೆಲವೊಂದು ಹೆಂಗಂತಂದ್ರೆ ಬರೀ ಕೆಲಸ. ಈ ಸರ್ತಿ ನಿಮಗೆ ಏನಾಗೈತಿ ಅಂತಂದ್ರೆ, ದೇವ್ರು ನಿಮಗೆ ಪಾರ್ಟ್ನರ್ ಕೊಟ್ಟಾನ. ಸೊ ಕಮ್ಯುನಿಕೇಷನ್ ಇಶ್ಯೂನೂ ಇಟ್ಟಾನು, ಟ್ರಸ್ಟ್ ಇಶ್ಯೂನೂ ಇಟ್ಟಾನು. ಯಾಕಪ್ಪ ಅಂತಂತಂದ್ರೆ, ನೀವು ಹೋದ ಜನ್ಮದಾಗ ಅದನ್ನು ಮಾಡಿಲ್ಲಲ್ಲ, ಅದನ್ನು ನೀವು ಈಗ ಮಾಡಿರಿ ಅಂತ. ಅದು ಹೆಂಗಾಗೈತಿ ಅಂತ, ನೀವು ಟ್ರಸ್ಟ್ ಇಶ್ಯೂ ನೀವು ಯಾವುದೇ ಥರದ ರಿಲೇಷನ್ದೊಳಗೆ ನೀವು ಇದ್ದಿರಲಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ಅದು ಯಾವುದೇ ಅನುಭವ ಇಲ್ಲ. ಬಟ್ ಅದು ಅನುಭವ ಇರಲಾರ್ದ ವಿಷಯವನ್ನು ನಿಮ್ಮ ಡಿ ಎನ್ ಎದೊಳಗೆ ನೀವು ಕ್ಯಾರಿ ಮಾಡಿರಿ ನೀವು. ಅದು ನಿಮಗೆ ಈಗ ಇಲ್ಲಿ ಪ್ರಾಬ್ಲಮ್ ಮಾಡತ್ತಿ. ಇಲ್ಲೇನು ಅನಿಸತಿ ಅಂತಂತಂದ್ರೆ, ಯಾಕೆ ನನ್ನ ಪಾರ್ಟ್ನರ್ ಜೊತೆ ನಂಗೆ ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಿತ್ತಲ್ಲ, ಯಾಕೆ ನನಗೆ ಟ್ರಸ್ಟ್ ಇಶ್ಯೂಸ್ ಬರ್ತಾವು? ಅವಾಗೂ ನಿಮಗೆ ಟ್ರಸ್ಟ್ ಇಶ್ಯೂ ಇರುತ್ತೆ. ಯಾಕಂದ್ರೆ ಹೆಂಗಿರುತ್ತೆ ಟ್ರಸ್ಟ್ ಇಶ್ಯೂ ಹೆಂಗಿರ್ತೈತಿ ಅಂತಂತಂದ್ರೆ,
ನೀವು ಕೆಲಸ ಬೇರೆಯವ್ರ ಜೊತೆ ಹಂಚ್ಕೋಬೋದಾಗಿತ್ತಲ್ಲ, ಆದರೆ ನೀವು ಅಲ್ಲಿ ತಲೆ ಉಪಯೋಗ ಮಾಡಲಿಲ್ಲ. ನಿಮಗೆ ಹೆಂಗಂತಂದ್ರೆ ನಾ ಕೆಲಸ ಮಾಡಿದ್ರೇ ಎಲ್ಲ ಆಗ್ತತಿ ಅಂತಂದು ಹೇಳಿ ಮತ್ತೊಬ್ಬರು ನೀವು ಯಾರೂ ಅಲ್ಲಿ ನಂಬಲಿಲ್ಲ ಕೆಲಸದ ವಿಷಯದೊಳಗೆ. ಈಗ ಅದೇ ವಿಷಯ ದೇವ್ರು ನಿಮಗೆ ಎದುರು ಕೊಟ್ಟಾನ ಅಂತಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಕೊಟ್ಟಾನ. ಯು ಡೋಂಟ್ ಹ್ಯಾವ್ ಟ್ರಸ್ಟ್ ಇನ್ ದ್ಯಾಟ್ ರಿಲೇಷನ್. ಸೊ ನಿಮಗದು ಇಶ್ಯೂ ಬರ್ತಿತ್ತು, ಕಮ್ಯುನಿಕೇಷನ್ ಇಶ್ಯೂ, ಟ್ರಸ್ಟ್ ಇಶ್ಯೂ ನಿಮಗೆ ಬರ್ತಿತ್ತು ಅಂತಂತಂದ್ರೆ ಅದನ್ನು ನೀವು ಸರಿ ಹಂಗೆ ಕುಂತು ವಿಚಾರ ಮಾಡಿ ನಿಮ್ಮ ಜೊತೆನ ನಿಮ್ಮ ಜೊತೆ ನೀವೇ ಕುಂತು ನೀವೇ ವಿಚಾರ ಮಾಡಿ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳಕ್ಕೆ ನೋಡ್ಕೊಡ್ರಿ. ಯಾಕೆ ಗೊತ್ತಾ, ಹೋದ ಜನ್ಮದಾಗ ಎಲ್ಲ ಮಾಡಿ ಮುಗಿಸಿರಿ, ಕೆಲಸ ಆಗೈತಿ, ಮಟೀರಿಯಲ್ ಲೈಫ್ ಎಲ್ಲ ನೀವು ಸಾಕಾಗೋಷ್ಟು ಅನುಭವ ಮಾಡಿರಿ. ಈಗ ಏನು ಮಾಡ್ಯಾನ ಅಂತ ನಿಮಗೆ ಈಗ ಒಂದು ಇಮೋಷ್ನಲ್ ಲೈಫನ್ನು ನಿಮಗೆ ಕೊಟ್ಟರೆ ಈಗ ಸದ್ಯ. ಯಾಕಪ್ಪ ಅಂತಂದ್ರೆ ಅದು ಒಂದು ಕರ್ಮ, ಅದನ್ನು ಮಾಡಿ ಮುಗಿಸ್ರಿ ಅಂತಂದು ಹೇಳಿ ಈಗ ಅದ್ರ ಬದಲಾಗಿ ವಿಚಾರ ಮಾಡಿರಿ. ಅದ್ರ ಬದಲಾಗಿ ನೀವೀಗ ವಿಚಾರ ಮಾಡುವಂಥ ಅವಶ್ಯಕತೆ ಐತಿ. ಇನ್ನು ಕೇಸ್ ನಿಮಗೆ ಮೇಲೆ ಅನ್ನಿಸ್ತಿತ್ತು ಅಂತ ಇಟ್ಕೊಡ್ರಿ, ಯಾಕಪ್ಪ ನನ್ನ ಲೈಫ್ ಪಾರ್ಟ್ನರ್ ಜೊತೆನೇ ಈ ಥರದ ಇಶ್ಯೂಸ್ ಎಲ್ಲ ಬರಾಕತ್ತಾವ ಅಂತಂತಂದ್ರೆ ದಿಸ್ ಇಸ್ ದ ಮೇನ್ ರೀಸನ್. ಸೊ ಇಮೋಷ್ನಲ್ ಲೈಫ್ನು ನೀವು ಈ ಸರಿ ಮಾಡಿಕೊಡ್ರಿ. ಸರ್ತಿ ಅದ್ರ ಮೇಲೆ ಹೋದ ಜನ್ಮದೊಳಗೆ ನೀವು ಎಷ್ಟು ಅದ್ರ ಮೇಲೆ ಕೆಲಸ ಮಾಡಿದ್ರಲ್ಲ ಅಷ್ಟೇ ಕೆಲಸ, ಅಷ್ಟೇ ಇಂಪಾರ್ಟೆನ್ಸು ಈ ಸರ್ತಿ ರಿಲೇಷನ್ ಮೇಲೆ ಕೊಡ್ರಿ. ಯಾಕಂದ್ರೆ ನೋಡಿರಿ, ಹೋದ ಜನ್ಮದೊಳಗೆ ನಿಮ್ಮ ರಿಲೇಷನ್ಸ್ ಬದಲಾಗಿ ನಿಮಗೆ ಯಾವುದೇ ಥರದ ಫೀಲಿಂಗ್ಸು ಇಲ್ಲ, ಇಮೋಷನ್ಸು ಇಲ್ಲ, ಏನೂ ಇಲ್ಲ. ಅಂದ್ರೆ ಆ್ಯಕ್ಚುಲಿ ಆ ಪಾರ್ಟೇ ಇಲ್ಲ ಹೋದ ಜನ್ಮದೊಳಗೆ. ಸೊ ಅದನ್ನು ನೀವೀಗ ಕಂಪ್ಲೀಟ್ ಮಾಡಿರಿ ಅಂತಂದು ಹೇಳಿ ನಿಮಗೆ ದೇವರು ಒಂದು ಚಾನ್ಸ್ ಕೊಟ್ಟಾನ. ಸೊ ಮೇಕ್ ಯೂಸ್ ಆಫ್ ಇಟ್. ಹೆಂಗಿರ್ತೈತಿ ಅಂತಂದ್ರೆ ಟೈಮ್ ಪ್ರಕಾರ ಯೂನಿವರ್ಸ್ ನಮಗೆ ಯಾವ ವಿಷಯವನ್ನು ತಿದ್ಕೊಳಕ್ಕೆ ಹೇಳ್ತತಿ ಅದ್ರೊಳಗನ ಜಾಣತನ ಇರ್ತೈತಿ, ತಿದ್ಕೊಳ್ಳೋದ್ರೊಳಗೆ ಜಾಣತನ ಇರ್ತೈತಿ. ಸೊ ಯೂನಿವರ್ಸ್ ನಮಗೆ ಏನು ಹೇಳಾಕತ್ತತಿ ಅಂತ ಹೇಳಿ ನೋಡೋಣ. Okay, there are 2 cards. Okay, ಸೊ ಈ ಕಾರ್ಡ್ಸ್ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತೈತಿ. ಒಂದು ಶೂಸ್, ಒನ್ ಈಸ್ ಕೀ. ಶೂಸ್ ನಿಮಗೇನು ಹೇಳ್ತೈತಿ ಅಂತಂದ್ರೆ ನೀವು ನಡೆದು ಬಂದ ದಾರಿ ಸಾಕಾಗುವಷ್ಟು ಕಠಿಣ ಐತಿ. ಅದರೊಳಗೆ ಸ್ಪೆಷಲಿ ಹರಿದು ಶೂಸ್ ಅಂತ ನೀವು ಏನಾದರೂ ಕನಸಿನೊಳಗೆ ಕಾಣ್ತಿದ್ರೆ ಮಾಡ್ತಿದ್ರೆ, ಅಥವಾ ಇಲ್ಲಿ ಬರೀ ಶೂಸ್ ಅಂತಲೇ ತೋರಿಸಿದ್ರು ಈ ಸಿಚುವೇಶನಿಗೆ ಅದು ಎಷ್ಟು ಕರೆಕ್ಟ್ ಐತೆ ನೋಡ್ರಿ. ಸೊ ಇದು ಹೆಂಗೆ ತೋರಿಸ್ತೈತಿ ಅಂತಂದ್ರೆ ನೀವು ನಡೆದು ಬಂದ ದಾರಿ ಭಾಳ ಕಠಿಣ ಐತಿ. ಅದಕ್ಕೆ ಹೆಂಗೈತಿ ಅಂತಂತಂದ್ರೆ ಈಗ ದೇವ್ರು ನಿಮಗೆ ಕೀ ಕೊಟ್ಟಾನ. ಕೀ ಏನು ಹೇಳ್ತೈತಿ ನಿಮಗೆ ಅಂತಂದ್ರೆ ಎಕ್ಸಸ್, ಡಿಸ್ಕವರಿ, ಅನ್ಲಾಕಿಂಗ್ ದ ಹಿಡನ್ ಟ್ರೂತ್ಸ್. ಇದನ್ನು ಹೆಂಗೆ ಮಾಡಬೇಕು ಅಂತಂತಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಸಬ್ಕಾನ್ಷಿಯಸ್ ಮೈಂಡ್ದಾಗ ಇದ್ದದನ್ನು ನೀವು ತೆಗಿಬೇಕು ಅಂತಂತಂದ್ರೆ ಡೂ ಮೆಡಿಟೇಷನ್. ನೀವು ಮೆಡಿಟೇಷನ್ ಮಾಡಾಕತ್ರಿ, ನೀವು ಎನರ್ಜಿ ಜೊತೆ ಕನೆಕ್ಟ್ ಆಗಕತ್ರಿ ಅಂತ ನೀವು ಪಾಸ್ಟ್ ಫ್ಯೂಚರ್ ಎರಡೂ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಯು ಕ್ಯಾನ್ ಮೇಕ್ ಯುವರ್ ಫ್ಯೂಚರ್ ಬೆಟರ್ ಅಂತ. ಸೊ ಓಕೆ, ನಿಮಗೆ ಇವತ್ತು ಟ್ರಿಪಲ್ 1 ಪೋರ್ಟಲ್ ಇವತ್ತು ನಿಮಗೆ ಏನು ಹೇಳ್ತೈತಿ ಅಂತಂದ್ರೆ ನಿಮ್ಮ ನಡೆದು ಬಂದ ದಾರಿ ಸಾಕಾಗುವಷ್ಟು ಕಠಿಣವಾಗಿದ್ದರೂ ಸಹಿತ ನಾನು ನಿಮಗೊಂದು ಚಾನ್ಸ್ ಕೊಡಾಕತ್ತೇನೆ. ಓಕೆ, ಅದು ಚಾನ್ಸ್ ಏನಪ್ಪ ಅಂದರೆ ಕೀ ಅದರ ಮಾಧ್ಯಮ. ಸೊ ಮೇಕ್ ಯೂಸ್ ಆಫ್ ಇಟ್. ಸೊ ಐ ಹೋಪ್ ಇದು ಯಾರಿಗೆ ರೆಸೊನೇಟ್ ಆಗ್ತೈತೆ ರೀ ಅವರು ದಯಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಕೊಡ್ರಿ ಅಷ್ಟೇ. ಓಕೆ, ಬಾಟಮ್ ಆಫ್ ದ ಡೆಕ್ ಡೆವಿಲ್. ಸೊ ನೋಡಿರಿ, ಈ ಡೆವಿಲಿನ ಮೇಲೆ ನೀವು ವರ್ಕ್ ಮಾಡಿದ್ರಿ ಸರಿ ಹೆಂಗೆ ಅಂತಂದ್ರೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, ಅಂದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ ಅಂತ. ಸೊ ದೇವರು ಪ್ರತಿ ಸರ್ತಿ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತಾನೆ ತಿದ್ಕೊಳಕ್ಕಂತಂದು ಹೇಳಿ, ಆದರೆ ನಾವು ನಮ್ಮ ಶಾಣತನ ಯೂಸ್ ಮಾಡ್ಬೇಕಷ್ಟೆ. ಸೊ ವಿಲ್ ಸಿ ದ ಸೆಕೆಂಡ್ ಸಿಚುವೇಶನ್. ಇವತ್ತು 111. ಓಕೆ, 111 ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನು ಡಿಕೋಡ್ ಮಾಡ್ತಾ ಇದೆ. ಓಕೆ, ಲೆಟ್ ಅಸ್ ಸಿ. ಸೊ ಬಾಟಮ್ ಆಫ್ ದ ಡೆಕ್ 4 ಆಫ್ಸ್. ಈಗ ಇಲ್ಲಿರುವಂಥ ವಿಷಯ ನಾವು ಹೆಂಗೆ ಕನೆಕ್ಟ್ ಮಾಡ್ಬೋದು ಅಂತಂತಂದ್ರೆ, ಅಥವಾ ಈ ಪಿಕ್ಚರ್ ನಿಮಗೆ ಏನು ಹೇಳ್ತೈತಿ ಅಂತಂತಂದ್ರೆ, ಬೇಸಿಕಲಿ ನೀವು ಎಂಥ ಮನುಷ್ಯರು ಅಂತಂತಂದ್ರೆ ವೆರಿ ರಿಸೋರ್ಸ್ಫುಲ್. ಪ್ರೀವಿಯಸ್ ಲೈಫ್ ವೆರಿ ರಿಸೋರ್ಸ್ಫುಲ್ ಎಲ್ಲ ಇತ್ತು.
ದುಡ್ಡಿತ್ತು, ಇಮೋಷನ್ಸ್, ದುಡ್ಡಿತ್ತು, ಸಂಬಂಧಗಳಿತ್ತು, ಆಮೇಲೆ ಸರಿ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ರಿ, ಎಲ್ಲ ಇತ್ತು ನಿಮ್ಮ ಹತ್ರ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂತಂದ್ರೆ ನಿಮಗೆ ಅದ್ರ ಬದಲಾಗಿ ಒಂಚೂರು ಆಸಕ್ತಿ ಇರಲಿಲ್ಲ. ಆಸಕ್ತಿ ಅಂತಂತಲ್ಲ, ಬೇಜವಾಬ್ದಾರಿತನ ಅಂದರೂ ಪರವಾಗಿಲ್ಲ. ಯಾಕಂದ್ರೆ ನಮ್ಮ ಹತ್ರ ದೇವ್ರು ಎಲ್ಲ ಕೊಟ್ಟಾಗ ನಮಗೊಂದು ಸ್ವಲ್ಪ ಅದ್ರ ಬದಲಾಗಿ ಜವಾಬ್ದಾರಿ ಇರ್ಬೇಕು. ಜವಾಬ್ದಾರಿ ಇರಲಿಲ್ಲ ಅಂದ್ರೆ ಕಸಗೊಂತಾನೆ, ಅದಂತೂ ಡೆಫಿನೆಟ್. ಯಾಕಂದ್ರೆ ಮೂರ್ಖರ ಕೈಯಾಗ ಸಾಮಾನು ಕೊಟ್ಟರೆ ಉಪಯೋಗ ಇರಂಗಿಲ್ಲ ಅಂತ ಅವು ಗೊತ್ತಾಗ್ತೈತೆ ಒಂದು ಹಂತಕ್ಕೆ ಬಂದಮೇಲೆ. ದೇವ್ರು ನಿಮಗೆ ಏನು ಕೊಟ್ಟಿದ್ದಲ್ಲ, ನಿಮಗೆಲ್ಲ ಅದನ್ನು ನೀವು ಯಾವಾಗೂ ಅದ್ರ ಸರಿಯಂಗೆ ಉಪಯೋಗನೇ ತೊಗೊಲಿಲ್ಲ ನೀವು. ನಿಮಗೆ ಏನು ಅಂತಂತಂದ್ರೆ ನಿಮ್ಮ ಮನ್ಯಾಗಿನವ್ರು ಸಾಕಾಗೋಷ್ಟು ಬುದ್ಧಿ ಹೇಳಿದ್ರು, ನೋಡಪ್ಪ ಇದು ಹಿಂಗೈತಿ, ಇದು ಹಿಂಗೈತಿ, ಹಿಂಗೆ ಮಾಡಬೇಕು. ನೀವು ಎಂದೂ ನಿಮ್ಮ ಮನೆಯವ್ರು ಹೇಳಿದ್ರ ಬದಲಾಗಿ ಎಂದೂ ಸೀರಿಯಸ್ಲಿ ವಿಚಾರ ಮಾಡಿಲ್ಲ. ಹೋದ ಜನ್ಮದಲ್ಲಿ ತಿನ್ನೋದು, ಉಣ್ಣೋದು, ಮಲ್ಗೊಳ್ಳೋದು, ಆರಾಮಂಗೆ ಇರೋದು, ಆಮೇಲೆ ದುಡ್ಡು ಉಡಾಸೋದು. ಆನೆಸ್ಟ್ಲಿ ಈ ಕಾರ್ಡ್ಸ್ ಇದನ್ನ ಹೇಳ್ತಾವೆ. ದುಡ್ಡಿಂದಂತೂ ಸದುಪಯೋಗ ನೀವು ಮಾಡೇ ಇಲ್ಲ. ಜಾಣತನ ಕೊಟ್ಟಿದ್ದ ದೇವ್ರು ನಿಮಗೆ, ಸಾಕಾಗುವಷ್ಟು ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದ. ಆದರೆ ನಿಮಗೆ ಅದ್ರ ಬದಲಾಗಿ ಒಂಚೂರು ನಿಮಗೆ ಅರಿವೇನೇ ಇರಲಿಲ್ಲ. ನೀವು ಜೀವನದೊಳಗೆ ಏನು ಮನಸ್ಸು ಮಾಡಿದರೂ ಸಹಿತ ನೀವು ಸಾಕಾಗುವಷ್ಟು ನೀವು ಮುಂದೆ ಹೋಗ್ಬೋದಾಗಿತ್ತು. ಅಂದರೆ ಹೆಂಗಂತಂದ್ರೆ ನಿಮ್ಮ ಮನೆತನದಿಂದ ನಿಮಗೆ ಏನೆಲ್ಲ ಸಿಕ್ಕಿತ್ತಲ್ಲ ಅದನ್ನೆಲ್ಲ ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಮನೆತನವನ್ನು ಇನ್ನೊಂದು ಲೆವೆಲಿಗೆ ಮ್ಯಾಲೆ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ನೀವು ಏನೂ ಆ ಕೆಲಸನ ಮಾಡಲಿಲ್ಲ. ನಿಮ್ಮ ಮನೆಯವ್ರು ಕೊನೆಗೆ ಹೇಳಿ ಬ್ಯಾಸೋತ್ರಿ ನಿಮಗೆ. ಕೊನೆಗೆ ನಿಮ್ಮಲ್ಲಿ ಲೈಫ್ದೊಳಗೆ ನಿಮ್ಮಲ್ಲಿ ಬಂದದ್ದು ಏನಪ್ಪ ಅಂತಂತಂದ್ರೆ ಫೈನಾನ್ಷಿಯಲ್ ಹಾರ್ಡ್ಶಿಪ್ ನೋಡಿದರೆ ನೀವು, ನಿಮ್ಮ ಹೆಲ್ತ್ ಸರಿ ಇರಲಿಲ್ಲ. ಯಾಕಂದ್ರೆ ಮತ್ತು ನಾವು ಮಟೀರಿಯಲ್ ಲೈಫಿಗೆ ನಮ್ಮನ್ನು ನಾವು ಎಷ್ಟು ಒಗ್ಗಿಸ್ಕೊತೇವಲ್ಲ ಅವಾಗ ನಮ್ಮದು ಹೆಲ್ತ್ ಹಾಳಾಗ್ತಿರ್ತೈತೆ. ಅದ್ರ ಬದಲು ನಮ್ಗೊಂದು ಚೂರು ವಿಚಾರ ಇರೋಂಗಿಲ್ಲ. ಸೊ ಹೆಂಗಂತಂತಂದ್ರೆ ಒಂದು ಒಳ್ಳೆ ಮನೆತನದಿಂದ ಒಂದು ಒಳ್ಳೆ ಮೈಂಡ್ಸೆಟ್ನಿಂದ ಒಂದು ಪಾವರ್ಟಿ ಮೈಂಡ್ಸೆಟ್ಟಿಗೆ ಹೋದಂಗೆ ಆ ಪರಿಸ್ಥಿತಿ ನಿಮ್ದು ಅಲ್ಲಿವರೆಗೂ ಬಂದಿತ್ತು. ಓಕೆ, ಈಗ ನಿಮಗೆ ಈ ಲೈಫ್ದೊಳಗೆ ನಿಮಗೆ ಏನು ಸಮಸ್ಯೆ ಇರ್ಬೋದು, ನೀವು ಯಾಕೆ ಈ ಥರದ ಸಮಸ್ಯೆ, ಓಕೆ ಪಿತೃದೋಷ, ನೀವು ಯಾಕೆ ಈ ಥರದ ಸಮಸ್ಯೆಗಳನ್ನು ನೀವು ಅನುಭವಿಸಾಕತ್ತೀರಿ ಅಂತಂದ್ರೆ, ಸೊ ಇವೇನು ಹೇಳ್ತಾವೆ ನೋಡ್ರಿ ಇಲ್ಲಿ. ಸೊ ಕಾರ್ಡ್ಸ್ ಏನು ಹೇಳ್ತಾವೆ ನೋಡ್ರಿ, ಯು ಆರ್ ಇನ್ ನೀಡ್ ಆಫ್ ಅ ಹೀಲಿಂಗ್ ಅಂತ. ಯಾಕೆ ಹೀಲಿಂಗ್ ಬೇಕು ಅಂತಂತಂದ್ರೆ ನಿಮ್ಮ ಮೈಂಡ್ಸೆಟ್ ಹೆಂಗಾಗಿತ್ತು ನೋಡ್ರಿ ಇಲ್ಲಿ. ನಿಮ್ಮ DNA ಈಗ ಸದ್ಯ ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗೈತೆ ಅದು. ಅದಕ್ಕೆ ಈಗ ನಮಗೇನು ಅನಿಸಿರ್ತೈತಿ, ನಮಗೆ ಫೈನಾನ್ಷಿಯಲ್ ಸ್ಕೇರ್ಸಿಟಿ ಯಾಕೈತಪ್ಪ ಈಗ, ಅಥವಾ ಇಮೋಷ್ನಲಿ ನನಗೆ ಯಾರ ಜೊತೆ ಯಾಕೆ ಹೊಂದಂಗಿಲ್ಲ. ಯಾಕಂದ್ರೆ ಯಾವಾಗ ನಿಮಗೆ ದೇವರೆಲ್ಲ ಕೊಟ್ಟಿದ್ದಲ್ಲ ಆವಾಗ ನೀವು ಅದ್ರದ್ದು ಯಾವಾಗೂ ಪ್ರಾಪರ್ ಹಂಗೆ ಯೂಸ್ ಮಾಡಿಲ್ಲ. ಇಲ್ಲಿ ಪಿತೃದೋಷದ ಕಾರ್ಡ್ ಬಂದೈತೆ ನೋಡ್ರಿ ಇಲ್ಲಿ. ಯಾಕಂತಂದ್ರೆ ನೋಡ್ರಿ, ದಿಸ್ ಓಲ್ಡ್ ಲೇಡಿ ಇವ್ರು ನಿಮಗೆ ಏನು ಕೊಡಾಕತ್ತಾರ ನೋಡ್ರಿ ಇಲ್ಲಿ, ಪ್ರೀತಿ ಕೊಡಾಕತ್ತಾರ. ನಿಮ್ಮ ಹತ್ರ ಎಷ್ಟೆಲ್ಲ ಪ್ರಾಪರ್ಟಿ ಇತ್ತು, ಬಟ್ ಯು ಮಿಸ್ಯೂಸ್ಡ್. ಸೊ ಅದಕ್ಕೆ ಈಗ ಹೆಂಗೈತಿ ಅಂತಂತಂದ್ರೆ ನಮಗೆ ಹಿರಿಯರು ಕೊಟ್ಟದ್ದು ಯಾವಾಗ ನಾವು ಅದ್ರ ಬದಲಾಗಿ ಒಂದು ಸ್ವಲ್ಪ ನಮಗೆ ಅದ್ರ ಬದಲಾಗಿ ಗೌರವ ಇರಲಿಲ್ಲ ಅಂತಂತಂದ್ರೆ ಅದರಿಂದ ಪಿತೃದೋಷ ನಿರ್ಮಾಣ ಆಗ್ತೈತಿ. ಪಿತೃದೋಷ ಕರ್ಮ ಆರ್ ನೆಗೆಟಿವ್ ಎನರ್ಜೀಸ್ ಮೇ ಬಿ ಬ್ಲಾಕಿಂಗ್ ಯುವರ್ ಪಾತ್ ಟು ಸಕ್ಸಸ್ ಆರ್ ಫುಲ್ಫಿಲ್ಮೆಂಟ್ ಇನ್ ದಿಸ್ ಲೈಫ್ ಟೈಮ್, ಪ್ರಾಂಪ್ಟಿಂಗ್ ಅ ನೀಡ್ ಫಾರ್ ಅ ಎನ್ಸಿಸ್ಟ್ರಲ್ ಹೀಲಿಂಗ್ ಆ್ಯಂಡ್ ಅ ಸ್ಪಿರಿಚುವಲ್ ರೆಮಿಡೀಸ್. ನೋಡಿರಿ ಕಾರ್ಡ್ಸ್ ಎಷ್ಟು ಕರೆಕ್ಟ್ ಅದಾವೆ. ಸೊ ಈಗ ನಿಮಗೆ ಏನಾದರೂ ಸಕ್ಸಸ್ ಸಿಗ್ತಾ ಇಲ್ಲ. ಯಾಕಂದ್ರೆ ನೋಡಿರಿ, ಮ್ಯಾಜಿಷಿಯನ್ ಏನು ಹೇಳ್ತಾನೆ, ಮ್ಯಾಜಿಷಿಯನ್ ಅಂತಂದ್ರೆ ಯಾರು, ಕುಚ್ ಬಿ ಕ್ರಿಯೇಟ್ ಕರ್ನೇವಾಲ ಜಿಂದಗಿ ಮೇ, ನಿಮಗೆ ಏನು ಬೇಕು ಅದನ್ನೆಲ್ಲ ಕ್ರಿಯೇಟ್ ಮಾಡಿ. ಈಗೇನೈತಿ ಅಂದ್ರೆ ದುಡ್ಡಿನ ಸ್ಕೇರ್ಸಿಟಿ ಐತಿ, ನಿಮಗೆ ಪಾವರ್ಟಿ ಮೈಂಡ್ಸೆಟ್ ಐತಿ. ಯಾಕಪ್ಪ ಅಂತಂತಂದ್ರೆ ಇದ್ದಾಗ ನೀವು ಅದಕ್ಕೆ ವ್ಯಾಲ್ಯೂ ಮಾಡಿಲ್ಲ. ಸೊ ಈಗ ಅದು ಇಲ್ಲ, ಸಿಂಪಲ್. ಸೊ ಈಗ ಅದಕ್ಕೇನು ಹೇಳ್ತಾರೆ, ಪಿತೃದೋಷ ಐತೆ, ಪಿತೃದೋಷದ ಪರಿಹಾರ ಮಾಡಿಕೊಡ್ರಿ. ಪಾವರ್ಟಿ ಮೈಂಡ್ಸೆಟ್ ಇದ್ರೆ ಅದಕ್ಕೆ ಹೀಲಿಂಗ್ ಮಾಡಿಕೊಡ್ರಿ. ಈಗ ಹಂಗೆ ಇರ್ತೈತಿ. ಇದು ಯಾರಿಗಾದರೂ ರೆಸೊನೇಟ್ ಆಗ್ತಿದ್ರೆ ಇವನ್ನ ನೀವು ರೆಮಿಡಿ ಅಂತಂದು ಹೇಳಿ ಕನ್ಸಿಡರ್ ಮಾಡೋಕ್ಕೂ ಅಡ್ಡಿ ಇಲ್ಲ. ನೀವು ಅದನ್ನು ಮಾಡಿಕೊಂಡು ಲೈಫ್ ಸರಿ ಮಾಡಿಕೊಡ್ರಿ. ಮೆಡಿಟೇಷನ್ ಮಾಡಿರಿ. ಆಗಳೇ ನಾನು ಹೇಳಿದ್ನಲ್ಲ, ಮೆಡಿಟೇಷನ್ ಮಾಡಾಕತ್ರಿ ಅಂತಂದ್ರೆ ನೀವು ಮೆಡಿಟೇಷನ್ ಮಾಡಾಕತ್ರಿ ಅಂತಂತಂದ್ರೆ ನಿಮ್ಮ ಪಾಸ್ಟ್ ಲೈಫ್ದ ನೆಗೆಟಿವ್ ವಿಚಾರಗಳಿಂದ ನೀವು ಮುಕ್ತಿ ಹೊಂದಬಹುದು. ಮುಕ್ತಿ ಹೊಂದಿ
ಈಗಿರುವಂಥ ಲೈಫು ನೀವು ಬೆಟರ್ ಮಾಡ್ಕೋಬೋದು. ಇದು ಮೆಡಿಟೇಷನ್ ಬರೀ ಯಾರಿಗಾದರೂ ದೋಷ ಇದ್ದರೆ ಪರಿಹಾರಕ್ಕಾಗಿ ಅಂತಂತ ಅಷ್ಟರಲ್ಲೇ ಅಂತ ಎಲ್ಲರೂ ಮಾಡಿಕೊಡ್ರಿ. ಓಕೆ, ಲೆಟ್ ಅಸ್ ಸಿ ಏನು ಕಾರ್ಡ್ಸ್ ಕೊಡ್ತೈತಿ ಅಂತ ಹೇಳಿ. ಓಕೆ, ಸೊ ಈಗ ಇವೆರಡು ಕಾರ್ಡ್ದಿಂದ ನೀವೇನು ತಿಳ್ಕೊಬೋದು ನೋಡ್ರಿ. ಕ್ಲೌಡ್ಸ್ ಏನು ಹೇಳ್ತೈತಿ ಅಂತಂತಾನೆ, ಈಗ ನಿಮ್ಮ ಜೀವನದೊಳಗೆ ಈಗ ಸದ್ಯ ಎಲ್ಲ ಮೋಡ್ ಕವಿದಂಗನೇ ಇರ್ಬೋದು, ಸರಿಯಾಗಿ ದಾರಿನ ಗೊತ್ತಾಗಂಗಿಲ್ಲ. ಅವಾಗ ಭಾಳ ದೂರಿಂದ ವಿಚಾರ ಮಾಡಬೇಡ್ರಿ ಅಂತ ಹೇಳ್ತಿರ್ತದೆ. ನಿಮ್ಮ ಸ್ಪೀಡ್ ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಡ್ರಿ. ಒಂದು ಎರಡೆರಡು ಹೆಜ್ಜೆ ನಡೀರಿ ಅಷ್ಟೇ. ಒಂದು ಅರ್ಧ ಕಿಲೋಮೀಟ್ರ್ ನೀವು ನಡ್ಕೊತ ಹೋದ್ರಿ ಅಂತಂದ್ರೆ ನಿಮಗೇನಾಗ್ತೈತಿ ಅಂದ್ರೆ ಸ್ವಲ್ಪ ದಾರಿ ಗೊತ್ತಾಗಿ ಶುರು ಆಕೈತಿ. ನಿಮ್ಮ ಡೆಸ್ಟಿನೇಷನ್ ನೀವು ಪ್ರಾಪರಂಗೆ ರೀಚ್ ಆಗ್ತೀರಿ ಅಂತ. ಸೊ ಮೇಕ್ ಯುವರ್ ಸೆಲ್ಫ್ ಸ್ಲೋ ಡೌನ್ ಅಂತ. ಸೊ ಕ್ಲಾರಿಟಿ ಬರ್ತೈತಿ ನಿಮ್ಮ ಲೈಫ್ದೊಳಗೆ. ಟೆಂಪಲ್ ಅಂತಂದ್ರೆ ನೀವು ಹೆಂಗೆ ವಿಚಾರ ಮಾಡ್ಬೋದು ಅಂತಂದ್ರೆ ನೋಡಿರಿ, ಮ್ಯಾಜಿಷಿಯನನ್ನು ವಿಚಾರ ಮಾಡಿದ್ರೆ ಮ್ಯಾಜಿಷಿಯನ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ओके, वो जादूगर है. भगवान ने आपको सब कुछ दिया था. ನೋಡ್ರಿ, ಯಾವುದರ ಮನುಷ್ಯನ ಹತ್ರ ಏನೆಲ್ಲ ಕ್ರಿಯೇಟ್ ಮಾಡೋಕೆ ಎಲ್ಲ ರಿಸೋರ್ಸಸ್ಸು ಪರಮಾತ್ಮ ಕೊಟ್ಟಾನ ಅಂತಂತಂದ್ರೆ ನಮಗೆ ಅನ್ನಿಸ್ಬೇಕು, ಹೋದ ಜನ್ಮದಾಗ ನಾವೆಲ್ಲೋ ಕೃಷ್ಣಗೆ ಒಂದೆರಡು ಮಲ್ಲಿಗೆ ಜಾಸ್ತಿ ಇರಿಸೇವೆ ಅಂತಂದು ಹೇಳಿ. ಆ ಥರ ಕೃಪೆ ಇತ್ತು ಅಂತಂದ್ರೆ ಎಲ್ಲ ಕೊಟ್ಟಿರ್ತಾನೆ ನಾವು. ನಿಮಗೆಲ್ಲ ಕೊಟ್ಟಿದ್ದ, ಆದರೆ ನೀವು ಅದ್ರದ್ದು ವ್ಯಾಲ್ಯೂ ಮಾಡಲಿಲ್ಲ. ಓಕೆ, ಏನಾಯ್ತು ಅಂತಂದ್ರೆ ಎಲ್ಲ ಕಸ್ಕೊಂಡ ಅದನ್ನು. ಈಗ ಅದಕ್ಕೇನು ಹೇಳ್ತಾರಂತಂತಾರೆ, ಇಟ್ ಇನ್ವೈಟ್ಸ್ ಯು ಟು ಸೀಕ್ ಇನ್ನರ್ ಪೀಸ್ ಆ್ಯಂಡ್ ಕನೆಕ್ಟ್ ವಿತ್ ಯುವರ್ ಹೈಯರ್ ಸೆಲ್ಫ್. ದಿಸ್ ಕಾರ್ಡ್. ಓಕೆ, ಇಲ್ಲಿ ಏನೈತೆ ಅಂದರೆ ಪೀಸ್ ಹುಡ್ಕಾಡಕತ್ತಾನ, ಆರಾಮಾಗೆ ಮಲ್ಕೊಂಡ ನಾವು ಮನುಷ್ಯ. ಇನ್ನರ್ ಪೀಸ್ ಆ್ಯಂಡ್ ಕನೆಕ್ಟ್ ವಿತ್ ಯುವರ್ ಹೈಯರ್ ಸೆಲ್ಫ್, ಎನ್ಕರೇಜಿಂಗ್ ರಿಫ್ಲೆಕ್ಷನ್, ಮೆಡಿಟೇಷನ್ ಆ್ಯಂಡ್ ಡಿವೈನ್ ಇನ್ಸೈಟ್. ಅದಕ್ಕೆ ನಾನು ಹೇಳ್ತಿರ್ತೇನೆ, ಯಾವಾಗಿದ್ರೂ ಮೆಡಿಟೇಷನ್ ಮಾಡಿರಿ. ಪಾಸ್ಟ್ ಫ್ಯೂಚರ್ ಎರಡನ್ನೂ ಕನೆಕ್ಟ್ ಮಾಡೋಕೆ ನೋಡಿದ್ರಿ ಅಂತಂತಂದ್ರೆ ನಿಮ್ಮ ಪ್ರೆಸೆಂಟನೂ ಬೆಟರ್ ಆಗ್ತೈತಿ. ಸೊ ಇದು ನಿಮಗೆ ರೆಸೊನೇಟ್ ಆದರೆ ದಯಮಾಡಿ ಇದ್ರ ಮೇಲೆ ವರ್ಕ್ ಮಾಡಿರಿ. ಇನ್ನು ಥರ್ಡ್ ಸಿಚುವೇಶನ್ ನೋಡೋಣ. ಓಕೆ, ಅವ ಕಾರ್ಡ್ಸ್ ಎಷ್ಟು ಸರ್ತೆ ಬರಾಗತ್ತವ ನೋಡಿ. ಸೊ ಬಾಟಮ್ ಆಫ್ ದ ಡೆಕ್, 7 of Wands. ನೀವು ಇಲ್ಲಿ ಸಿಚುವೇಶನ್ ನೋಡಿದರೂ ನಿಮಗೆ ಗೊತ್ತಾಗ್ಬೋದು. ಇಲ್ಲಿ ಏನೈತಿ ಅಂತಂತಂದ್ರೆ, ಎಂಥ ಮನುಷ್ಯ ಆಗಿರ್ಬೋದು ಅಂತಂದ್ರೆ ಒಂಥರ ಡಿಫೆನ್ಸಿವ್ ಮೋಡ್ದಾಗ अपने लिए जगह बना के ले लेना. ಓಕೆ, ಅಂದ್ರೆ ಪ್ರತಿಯೊಂದು ವಿಷಯದಾಗೂ ಚಾಲೆಂಜ್ ಕೊಡೋದು, ಆ ಥರದ್ದು ಒಂಥರ ಮನೋಭಾವನೆ. ಆಮೇಲೆ ಎಲ್ಲ ಇಲ್ಲಿನೂ ಕಪ್ಸ್ ಇಲ್ಲ. ನೀವು ನೋಡ್ರಿ, ಮ್ಯಾಜಿಷಿಯನ್ ಅದಾನೆ ಇಲ್ಲಿ. ಮ್ಯಾಜಿಷಿಯನ್ ಇದ್ರೆ ಏನಂತಂತಂದ್ರೆ, ಮ್ಯಾಜಿಷಿಯನ್ ಹಿ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ರಿಸೋರ್ಸ್ಫುಲ್ ಪರ್ಸನ್. ಹೆಂಗಂತಂದ್ರೆ ಅಲ್ಲಿ ವಿಲ್ ಪವರು ಐತಿ, ಸ್ಕಿಲ್ ಐತಿ, ಎಬಿಲಿಟಿ ಐತಿ, ಲಾಜಿಕಲ್ ಮೈಂಡ್ ಐತಿ. ಆದರೆ ಇಷ್ಟೆಲ್ಲ ಕೊಟ್ಟದ್ದನ್ನು ಯೂಸ್ ಎದಕ್ಕೆ ಮಾಡಿರ್ಬೋದು ವಿಚಾರ ಮಾಡಿರಿ. 5 of Swords ಏನು ಹೇಳ್ತತಿ ಅಂದರೆ, ಬಿಟ್ರೇಯಲ್ ಎನರ್ಜಿ. ಮತ್ತೊಬ್ರಿಗೆ ಯಾರಿಗಾರೆ ಸೋಲಿಸಿ ಅವ್ರಿಗೆ ಮೋಸ ಮಾಡಿ ನಾವು ಆ ಮನುಷ್ಯ ಹೆಂಗೆ ನಗಾಕತ್ತಾನ ನೋಡ್ರಿ. ಹೆಂಗಿರ್ತತಿ ಅಂತಂತಂದ್ರೆ, ನನಗೆ ಎಲ್ಲ ಕೊಟ್ಟಂಥ ಪವರನ್ನು ನಾವು ಸರಿಯಾದ ವಿಷಯಕ್ಕೆ ಯೂಸ್ ಮಾಡೋದನ್ನು ಬಿಟ್ಟು ಅದರದ್ದು ಮಿಸ್ಯೂಸ್ ಮಾಡಿ ಮಂದಿನ ಸೋಲಿಸಿ ಮಂದಿಗೆ ಬೇಜಾರು ಮಾಡೋ ಹಂಗೆ ಮಾಡಿ ಅದರಿಂದ ನಾವು ಸುಖ ಪಡೋದು. ಅಂದರೆ ಎಷ್ಟು ಇದೇನು ತೋರಿಸ್ತಂದ್ರೆ ಒಂಥರ ಲೋ ಕ್ವಾಲಿಟಿ ಮನೋಭಾವನೆ, ಕೀಳು ಮಟ್ಟದ ಮನೋಭಾವನೆ. ಆ ಥರದ್ದು ವಿಚಾರ ಮಾಡಿರ್ತೀವಿ ನಾವು ಯಾವಾಗಿದ್ರೂ. ಈಗ ನೋಡ್ರಿ, 2 of Pentacles ಏನು ಹೇಳ್ತೈತಿ ಅಂದರೆ ಜಗ್ಲಿಂಗ್. ಅಂದರೆ ಪ್ರಯಾರಿಟಿ ಸೆಟ್ ಇಲ್ಲ, ಲೈಫ್ದೊಳಗೆ ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು ಅಂತಂತಿಲ್ಲ, ಒಟ್ಟು ಬ್ಯಾಲೆನ್ಸ್ ಅನ್ನೋದಂತೂ ಇಲ್ಲ. ಯಾಕಂದ್ರೆ ನೀವು ಎರಡೂ ಮ್ಯಾನೇಜ್ ಮಾಡ್ಕೊತ ಓಡಾಡೋದು. 2 ಬಿಟ್ಟು ಇನ್ನೊಂದು 4 ಬಂದ್ರೆ ಅವನು ಎಲ್ಲ ಮ್ಯಾನೇಜ್ ಮಾಡ್ಕೊತ ಓಡಾಡೋದು. ಬಟ್ ಇಲ್ಲಿ ಏನೈತಿ ಅಂದರೆ ಪ್ರಯಾರಿಟಿ ಕೊಟ್ಟದ್ದು ಎದಕ್ಕೆ ಅಂತಂತಂದ್ರೆ ಇಲ್ಲಿ ದುಡ್ಡು ಕಮ್ಯುನಿಕೇಷನ್ನು. ಓಕೆ, ದೇವ್ರು ನಿಮಗೆ ಏನೆಲ್ಲ ಕೊಟ್ಟಿದ್ನಲ್ಲ ಅದ್ರದ್ದು ಎಲ್ಲದ್ರದ್ದು ಮಿಸ್ಯೂಸ್ ಆಗೈತಿ ಇಲ್ಲಿ. ಆಮೇಲೆ ಮನೆಯಾಗಿನವ್ರು ಎಷ್ಟು ಹೇಳ್ಯಾರ ನಿಮಗೆ, ಇಲ್ಲ ಹಿಂಗೆ ಮಾಡಬಾರ್ದು, ಇದು ಸರಿಯಲ್ಲ. ಅದನ್ನು ನೀವು ಒಂದೇ ಮಾತಿಗೆ ಕಿವಿನೇ ಕೊಟ್ಟಿಲ್ಲ. ನಿಮಗೆ ಮಾರ್ಗದರ್ಶನ ಮಾಡೋರು ಸಾಕಾಗೋಷ್ಟು ಜನ ಸಿಕ್ಕಾರ, ನಿಮ್ಮ ಮನೆಯವರು ಮಾಡ್ಯಾರ. ಆದರೆ ನೀವೇನೂ ಕೇಳಿಲ್ಲ. ಹೆಂಗಂತಂದ್ರೆ ನನ್ನ ಸಲುವಾಗಿ ಒಂದು ಕಂಫರ್ಟೇಬಲ್ ಝೋನ್ ತಯಾರು ಮಾಡ್ಕೊಳ್ಳೋದು. ಅಂದರೆ ನನ್ನ ಬದಲಾಗಿ ನನಗೆ ಅಷ್ಟೇ ವಿಚಾರ, ಮಂದಿ ಬದಲಾಗಿ ಯಾರ್ದು ವಿಚಾರ ಇಲ್ಲ.
ಸರಿ ಹೆಂಗೆ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ, ಕೆಲವೊಂದು ವಿಷಯಗಳನ್ನು ನಾವು ಮಾತಾಡಿ ಬಗೆಹರಿಸ್ಬೋದು. ಹೆಂಗೆ ಕಮ್ಯುನಿಕೇಷನ ಇರಲಿಲ್ಲ ಅಂತಂತಂದ್ರೆ ಮತ್ತು ಆ ವಿಷಯ ಅಲ್ಲೇ ನಿಂತು ಬಿಟ್ಟಿರ್ತದೆ. ಕ್ಲಾರಿಟಿ ಅವ್ರಿಗೂ ಇರೋದಿಲ್ಲ, ಕ್ಲಾರಿಟಿ ನಿಮಗೂ ಇರೋದಿಲ್ಲ. ಸೊ ಕಮ್ಯುನಿಕೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಏನೋ. ಈಗ ಕಾರ್ಡ್ಸ್ ಏನು ಹೇಳ್ತಾವ ಅಂತಂತಂದ್ರೆ, ನೀವು ಯಾವುದೇ ವಿಷಯ ಮಾಡಿದರೂ ಸಹಿತ ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಟ್ಟು ಏನೂ ಮಾಡೇ ಇಲ್ಲ. ಇಮೋಷನ್ಸಿಗೆ ಏನೂ ಬೆಲೆನೇ ಇಲ್ಲ. ಓಕೆ, ಹಾಂ. ಎನ್ಸೆಂಟ್ ವಿಸ್ಡಮ್ ಆ್ಯಂಡ್ ಮನಿ ಸ್ಟ್ರಗಲ್. ಓಕೆ, ಈಗ ಹೆಂಗೈತೆ ನೋಡ್ರಿ, ಪ್ರೀವಿಯಸ್ ಇದೇನು ಹೇಳ್ತೈತಿ ಕಾರ್ಡ್ ಅಂದ್ರೆ, ಪ್ರೀವಿಯಸ್ ಸ್ಟ್ರಗಲ್ಸ್ ವಿತ್ ಪಾವರ್ಟಿ ಮೇ ಲಿಂಗರ್ ಇನ್ ಯುವರ್ ಸಬ್ಕಾನ್ಷಿಯಸ್, ಮೇಕಿಂಗ್ ಇಟ್ ಡಿಫಿಕಲ್ಟ್ ಟು ಫುಲ್ಲಿ ಎಂಬ್ರೇಸ್ ಅಬಂಡೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇನ್ ದಿಸ್ ಲೈಫ್ ಟೈಮ್. ಬಹುತೇಕ ಈಗೂ ಹಂಗೆ ಇರಬೇಕು ಪರಿಸ್ಥಿತಿ. ಅಲ್ಲಿ ಯಾವಾಗಿದ್ದಾಗ ಅಲ್ಲಿ ಎಲ್ಲ ದೇವರು ಕೊಟ್ಟಿದ್ರು ಸಹಿತ ಅಲ್ಲಿಯೂ ಅಂಥದನ್ನ ಪರಿಸ್ಥಿತಿ ಇತ್ತು. ಇಲ್ಲಿನೂ ಈಗ ನೀವು ಅಂಥದನ್ನು ಮಾಡ್ತಿರ್ಬೋದು. ಈಗ ಸದ್ಯ ಕೆಲವು ಸರ್ತಿ ಏನಿರ್ತೈತಿ ಕೆಲವೊಂದು ಸರ್ತಿ ಅಂತಂತಲ್ಲ, ನಾನು ಹೇಳಿದ್ನಲ್ಲ, ಪಾಸ್ಟ್ ಲೈಫದ್ದು ನಮ್ದು ಏನಾದರೂ ಅದನ್ನು ನಮ್ಮ DNA ಒಳಗೆ ಕ್ಯಾರಿ ಫಾರ್ವರ್ಡ್ ಆಗಿರ್ತೈತೆ. ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಅದನ್ನ ಕುಂತಿರ್ತೇವೆ. ನಾವು ಅದನ್ನು ತೊಗೊಂಡು ಮತ್ತು ಈ ಲೈಫ್ದಾಗೂ ಜಗ್ಲೆ ಮಾಡ್ಕೊತಿರ್ತೇವೆ. ಅದಕ್ಕೆ ಹೇಳ್ತಿರ್ತಾರೆ ಪ್ರತಿ ಸರ್ತಿ, ಹೇಳಿದ್ದನ್ನು ಕೇಳ್ರಿ, ಸುಧಾರಿಸ್ಕೊಡ್ರಿ. ಸೊ ಈಗ ನಿಮಗೇನಾದರೂ ಆ ಥರ ಮಾಡ್ತಾ ಇದ್ದರೆ, ಈಗ ಹೆಂಗೈತೆ ನೋಡ್ರಿ, ಇಲ್ಲಿ ಹೆಂಗೈತೆ ನೋಡ್ರಿ, ಮಂದಿನ ಸೋಲಿಸಿ ಸುಖ ಪಡೋದು. देखो कोई अच्छा नहीं रहता. ನೀವು ಚಲೋ ಇರೋಂಗಿಲ್ಲ ಪೂರ್ತಿ, ನಾನು ಚಲೋ ಇರೋಂಗಿಲ್ಲ. ನಾನು ಪ್ರೀವಿಯಸ್ ಲೈಫ್ದಾಗ ಏನು ಮಾಡ್ಯಾನ ನನಗರೆ ಏನು ಗೊತ್ತು. ಈಗ ನಮಗೆ ಸಿಗುವ ದುಃಖ, ನೋವು ಅಥವಾ ಕರ್ಮ, ಅದರಿಂದ ನಾವು ಏನು ಅನುಭವಿಸ್ತೀವಿ ಅಂತಂದ್ರೆ ಅದು ನಮಗೆ ಗೊತ್ತಾಕತ್ತೆ, ನಾವು ಚಲೋ ಮಾಡಿದ್ವಿ ಏನು ಕೆಟ್ಟ ಮಾಡಿದ್ವಿ. ಇಲ್ಲೇನು ಹೇಳ್ತೈತಿ, ಎನ್ಸೆಂಟ್ ವಿಸ್ಡಮ್, ಯುವರ್ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಗಿಫ್ಟೆಡ್ ಯು ವಿತ್ ಎನ್ಸೆಂಟ್ ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್. Ancient wisdom, serving and guiding light in this lifetime, offering insights and guidance to yourself and others. ಲಾಸ್ಟ್ ಬರ್ತ್ನಾಗ ನಿಮಗೆ ರಿಸೋರ್ಸ್ಫುಲ್ ದೇವ್ರು ಮಾಡಿದ್ದ. ನೀವು ಏನದು ಮ್ಯಾಜಿಷಿಯನ್ ಗತೆ ಏನು ಕೆಲಸ ಮಾಡ್ತಿದ್ರಲ್ಲ, ಈಗನೂ ಅದೆಲ್ಲ ನಿಮ್ಮ ಹತ್ರ ಐತಿ. ಆದರೆ ಲಾಸ್ಟ್ ಟೈಮ್ ನೀವು ಹೆಂಗೆ ಅದನ್ನು ಯೂಸ್ ಮಾಡಿದ್ರಲ್ಲ, ಹಂಗೆ ಈ ಸರ್ತಿ ಅದನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳಕತ್ತಾನ ದೇವ್ರು. ಅದನ್ನು ಯಾರ ಸಲುವಾಗಿ? ನಿಮ್ಮ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ, ಬೇರೆಯವರ ಒಳಿತಿಗಾಗಿ ಅದನ್ನು ಯೂಸ್ ಮಾಡಿರಿ. ಸೊ ಈ ಮನಿ ಸ್ಟ್ರಗಲ್ ಏನೈತಲ್ಲ, ಅದು ಇದರಿಂದ ಈ ಮನಿ ಸ್ಟ್ರಗಲ್ ತಾನೇ ಬಗೆಹರಿತೈತಿ. ನೀವೇನು ಮಾಡತ್ತೀರಿ ಅಂದರೆ ಇದನ್ನು ವಿಚಾರ ಮಾಡಾಕತ್ತಿಲ್ಲ. ಆ್ಯಕ್ಚುಲಿ ಇದು ಕ್ಯಾರಿ ಫಾರ್ವರ್ಡ್ ಆಗೈತಿ ಈಗ ಸದ್ಯ. ಓಕೆ, ನೀವು ಇದನ್ನೆಷ್ಟು ಮಾಡಾಕತ್ತೀರ, ಇದು ಯಾಕೆ ಆಗಬಲ್ತು ಅಂತಂದು ಹೇಳಿ ನೀವು ಇದನ್ನು ಮಾಡಿರಿ, ಇದಕ್ಕೆ ಸ್ಥಾನ ಸರಿ ಹೋಗ್ತದೆ. ದೇವ್ರು ನಿಮ್ಗೆ ಎಲ್ಲನೂ ಕೊಟ್ಟು ನೋಡ್ರಿ, ಇಲ್ಲಿ ಎಷ್ಟು ನಿಮ್ಮ ಹತ್ರ ಇಲ್ಲ, ಎಷ್ಟು ಸ್ಟ್ರೆಂತ್ ಐತಿಲ್ಲ. ನೀವು ನಿಮ್ಮ ಒಂದು ಡಿಫೆನ್ಸಿವ್ ಮೂಡ್ನಾಗ ನೀವೆಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡೋಕೆ ರೆಡಿ ಅದೀರಿ. ನಿಮ್ಗೊಂದು ಝೋನ್ ತಯಾರು ಮಾಡ್ಕೊಂಡಿರಿ ನೀವು. ಆದ್ರೆ ಈ ಟೈಮ್ದಾಗ ಅದನ್ನು ಸುಧಾರಿಸ್ಕೊಡ್ರಿ ಅಂತ ಹೇಳಾಗತ್ತದ. ಈ ಟೈಮ್ದೊಳಗೆ ಅದನ್ನು ಸುಧಾರಿಸ್ಕೊಡ್ರಿ. ಸೊ ನಮಗೀಗ ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಅಂದ್ರೆ ये फ्लेम ना ये तुम्हें पहले से ही है. ये ಇಲ್ಲಿ ಎಲ್ಲೋ ಫ್ಲೇಮ್ ಅನ್ನೋದನ್ನೆಲ್ಲೋ ವರ್ಡ್ ಅವರು ಉಚ್ಚಾರ ಮಾಡ್ರಕ್ಕ. ಸೊ ಐಸ್ ಏನು ಹೇಳ್ತೈತೆ ನೋಡ್ರಿ, ಈಗ ಸದ್ಯ ಡಿವೈನ್ ಎನರ್ಜಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಕಣ್ಣೈತಿ. ಅಂದರೆ ಹೆಂಗೆ, ಸಪೋಸ್ ಈ ವಿಡಿಯೋ ನೀವೇನಾದರೂ ನೋಡಿದರೆ ಇದು ರೆಸೊನೇಟ್ ಆದರೆ ನಿಮ್ಮ ಹತ್ರ ಇರುವಂಥದ್ದು ಗಾಡ್ ಗಿಫ್ಟೆಡ್ ವಿಸ್ಡಮ್ ಏನಿರ್ತದಲ್ಲ, ಕೆಲವೊಂದು ಸರ್ತಿ ನಾವು ಅಂತಿರ್ತಲ್ಲ, ಇದು ದೇವ್ರು ಕೊಟ್ಟ ದೇಣಿಗೆ ನೋಡ್ರಿ ತಾನಾಗೇನೋ ಬಂದೈತಿ ಅಂಥದ್ದು ಏನಾದರೂ ನಿಮ್ಮ ಹತ್ರ ಇದ್ರೆ ಅದನ್ನು ನೀವು ಸಮಾಜದ ವೆಲ್ಫೇರಿಗಾಗಿ ಯೂಸ್ ಮಾಡಿರಿ, ನಿಮ್ಮ ಜೀವನದ ಒಳಿತಿಗಾಗಿ ಯೂಸ್ ಮಾಡಿರಿ. ಡಿವೈನ್ ನಿಮ್ಮನ್ನು ನೋಡಾಕತ್ತೈತೆ. ಅದ್ರ ಫ್ಲೇಮ್ ಏನು ಹೇಳ್ತೈತೆ ನೋಡ್ರಲ್ಲಿ, ಅಂದ್ರೆ ಈ ಚಿಂಗಾರಿ ತುಮ್ಮೆ ಪೇಲೆ ಸಹಿ ಹೇ.
ಓಕೆ. ಈ ಚಿಂಗಾರಿ ತುಮ್ಮೆ ಪೆಲೆಸಿ ಇದು ಹೆಂಗಂತಂದ್ರೆ ಇದನ್ನು ಸಿ ನಿಮ್ಮ ಹತ್ರ ಸ್ಟೆಮಿನಾ ಐತಿ, ಸ್ಟ್ರೆಂತ್ ಐತಿ, ನೀವು ಅದಿರಿ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿರಲ್ಲ ಅದನ್ನೆಲ್ಲ ಮಾಡೋಕೆ ನೀವು ಕೆಪೇಬಲ್ ಅದಿರಿ. ಆದರೆ ನಿಮಗೆ ಸರಿ ಹಿಂಗೆ ದಾರಿ ಗೊತ್ತಿಲ್ಲ, ಮೊದಲು ಯಾವ್ದು ಮಾಡಬೇಕು ಆಮೇಲೆ ಯಾವ್ದು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲೈತೆ ನೋಡ್ರಿ ಪ್ರಯಾರಿಟೀಸ್ಗೆ ಬೀಚ್ ಮ್ಯಾಗ ಸಿರ್ಫ್ ಜಗ್ಲಿಂಗ್ ಕರ್ನೇಕ. ಇಲ್ಲಿ ಎಷ್ಟು ಚಂದ ಇರ್ತದೆ ನೋಡ್ರಿ. ದ ಫ್ಲೇಮ್ ಸಿಂಬಲೈಸಸ್ ಬೋತ್ ಕ್ರಿಯೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್, ರಿಪ್ರೆಸೆಂಟಿಂಗ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಕ್ಲೆನ್ಸಿಂಗ್. Dreaming of a flame indicates that the inner energy is awakening, possibly the surge of passion. The flame may also represent the spiritual purification process, burning away unnecessary emotions or beliefs. Fire is not just about the destruction, it also signifies the new life and the possibility of rebirth from brokenness. ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ ಇದು. ತಮ್ಮಲ್ಲಿ ಯಾರಿಗಾದರೂ ಇದು ರಿಸೋನೇಟ್ ಆದರೆ ಇದ್ರ ಮೇಲೆ ನಿಜವಾಗ್ಲೂ ಕೆಲಸ ಮಾಡಿರಿ. ಇವತ್ತು 111 ಪೋರ್ಟಲ್ ನನಗೆ ಅನಿಸಿದ ಮಟ್ಟಿಗೆ ನಿಮಗೇನೋ ಡಿಕೋಡ್ ಮಾಡೈತಿ. ಯಾರ್ಯಾರ ಕೈಗಿದು ವಿಡಿಯೋ ಸಿಗ್ತತ್ತಲ್ಲ ಅವ್ರು ನೋಡಿದವರು, ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರಿಗೆ ಹೇಳ್ಯಾರ ನೋಡ್ರಿ, ಇಲ್ಲ ಅವ್ರಿಗೆ ವಿಡಿಯೋ ಶೇರಾರ ಮಾಡಿರಿ. ಎಷ್ಟು ದಿನ ಆಗಿತ್ತು ನಾ ಈ ಕಾರ್ಡ್ಸ್ ತಂದು, ಬಟ್ ನಾ ಇವ್ನ ಕಾರ್ಡ್ಸ್ ಒಟ್ಟೆ ಯೂಸೇ ಮಾಡಿರಲಿಲ್ಲ. ನಾ ಯಾವಾಗ ಮಾಡ್ಬೇಕು ಅನ್ನೋದನ್ನು ಮರ್ತು ಬಿಟ್ಟಿದ್ದೆ ನಾನು. ಇವತ್ತು ಬಾಕ್ಸ್ನಾಗ ಸಿಗ್ತದೆ, ಇವತ್ತು ನನಗೆ ನೆನಪಾಗ್ತದೆ. ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇನ್ ಕೇಸ್ ತಾವೇನಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಇಷ್ಟ ಕಂಟೆಂಟ್ ಆದರೆ ಮತ್ತೊಬ್ರಿಗೆ ಶೇರ್ ಮಾಡಿರಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.